ಇವತ್ತಿನ ದಿನ ಈ 259 ಜನದಲ್ಲಿ 51 ಜನ ಪಾಸಿಟಿವ್ ಬಂದಿದೆ. ಸೊ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಅದು ಬಿಟ್ಟು ಲಾಸ್ಟ್ 4 ದಿನದಿಂದ ಸೇಮ್ ಡ್ರೈವನ್ನು ಮಾಡ್ತಾ ಇದ್ವಿ, NDPS ಡ್ರೈವ್. ಅದರಲ್ಲಿ 541 ಜನನ ಕರ್ಕೊಂಡ್ಬಂದಿದ್ವಿ. ಅದರಲ್ಲೂ ಸಹ ನಮಗೆ 189 ಜನ ಅಕ್ಯೂಸ್ಡ್, ಅಂದರೆ ಅದರಲ್ಲಿ ಪಾಸಿಟಿವ್ ಬಂದವರು ಸಿಕ್ಕಿದ್ದಾರೆ. ಅವ್ರ ಮೇಲೆ ನಾವು ಕೇಸ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಏನು ಪೆಡ್ಲರ್ಸ್ ಇದ್ದಾರೆ 11 FIR ಮಾಡಿಬಿಟ್ಟು ಯಾರು ಸೇಲ್ ಮಾಡ್ತಾ ಇದ್ರು ಅಥವಾ ಅವರ ಪೊಸೆಷನಲ್ಲಿತ್ತು ಆ ಥರ ಅವ್ರ 11 ಕೇಸಸನ್ನು ಮಾಡಿದ್ದೀವಿ. ಅದು ಬಿಟ್ಟು ಬೇರೆ ಏನೇನು ಕಾರ್ಯಾಚರಣೆ ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಇಲ್ಲ ಆ ಥರ ಯಾವುದು ಕೇಸಸ್ ಇಲ್ಲ. ಆ ಥರ MDMA ಕೇಸಸ್ ಯಾವುದೂ ಇಲ್ಲ. ಗಾಂಜಾ ಇಲ್ಲ, ಆ ಥರ ಇಲ್ಲ. ಗಾಂಜಾದ ಕೇಸಸ್ ನಮಗೆ ಸಿಕ್ಕಿಲ್ಲ. ಈಗ ನಾವೆಲ್ಲ ಡಾಕ್ಯುಮೆಂಟೇಶನ್ ಮಾಡ್ಕೋತೀವಿ, ಅವ್ರದ್ದು ವಿವರಣೆನೆಲ್ಲ ತಗೋತೀವಿ. ಯಾರು ಪಾಸಿಟಿವ್ ಬಂದಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡ್ತೀವಿ. ನೆಗೆಟಿವ್ ಬಂದವ್ರದನ್ನ ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ತೀವಿ. ಯಾವ ಭಾಗದಲ್ಲಿ ಜಾಸ್ತಿ ಇದೆ? ಈ ಎಲ್ಲ ಭಾಗದಲ್ಲೂ ಇದ್ದಾರೆ. ಮಂಡಿ ಇರ್ಬೋದು, ಉದಯಗಿರಿ ಇರ್ಬೋದು, KR, ಮತ್ತು ಈಗ ನೀವೇ ನೋಡ್ದಂಗೆ ನಜರ್ಬಾದ್ ಸ್ವಲ್ಪ ಇದ್ದಾರೆ. ಸೊ ಪ್ರತಿ ಸಿಟಿ ಲಿಮಿಟ್ಸಲ್ಲೂ ಎಲ್ಲ ಕಡೆನೂ ನಾವು ಏನೇನು ಭಾಗ ನಮಗೆ ಡೌಟ್ಫುಲ್ ಇದೆ ಅಲ್ಲಿಂದ ಕರ್ಕೊಂಡು ಬಂದಿದ್ದೀವಿ.